ಹೇಮಾವತಿ ನದಿ ಯೋಜನೆಗಾಗಿ ರಕ್ತಪಾತದ ಹೇಳಿಕೆ ವಿಚಾರವಾಗಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ರಕ್ತಪಾತ ಮಾಡ್ತಾರಾ ಮಾಡ್ಲಿ ಬಿಡಿ, ಯಾರು ಬೇಡ ಅಂದವರು ರಕ್ತಪಾತ ಮಾಡೋರು ಸರ್ಕಾರನ ಬ್ಲಾಕ್ ಮೇಲ್ ಮಾಡ್ತಾರಾ? ಬಿಜೆಪಿ ನಾಯಕರ ರಕ್ತಪಾತದ ಬ್ಲಾಕ್ ಮೇಲ್ಗೆ ನಾವು ಹೆದರೋರಲ್ಲ. ಬಿಜೆಪಿ ಜೆಡಿಎಸ್ನವರು ರಾಜಕೀಯಕ್ಕಾಗಿ ವಿರೋಧ ಮಾಡ್ತಿದ್ದಾರೆ. ಈ ಯೋಜನೆ ಜಾರಿಯಾಗಿದ್ದು ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರು ವಿರೋಧಿಸಿದ್ರು, ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ. ಕೆಲವು ಇಶ್ಯೂಸ್ ಇದೆ, ಹೆದರೋರಲ್ಲ. ಅವ್ರದ್ದೆಲ್ಲ ವೈಯಕ್ತಿಕವಾದ ಕೆಲವು ಇಶ್ಯೂಸ್ ಇದೆ, ಅವರೇನೋ ಮಾಡ್ತಾ ಇದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ. ಹಿಂದೆ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ಪಾಸ್ ಆಗಿತ್ತು. ರಾಜಕೀಯವಾಗಿ ಅವ್ರು ವಿರೋಧ ಮಾಡ್ತಾ ಇದ್ದಾರೆ, ನಾವು ಅದನ್ನು ನಮ್ಮ ಕೆಲಸ ನಾವು. ಕಾಂಗ್ರೆಸ್ನವರು ಕೂಡ ಜೊತೆಗಾಗಿದ್ದಾರೆ ಸರ್, ಅವರು ಕೂಡ ಏನು ಹೇಳಕ್ಕೆ ರೆಡಿ ಇಲ್ಲ, ಅವರು ಕೂಡ ಒಗ್ಗಟ್ಟಾಗಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ ವರ್ಕ್ ಅವೆಲ್ಲ ಪ್ರತಿಷ್ಠೆ ಬಿಟ್ಬಿಟ್ಟು ಅವ್ರದ್ದು ಏನಾದ್ರು ಇದ್ರೆ ನಾವು ಕಮಿಟಿ ಹೇಳಿದ್ರು, ಕಮಿಟಿ ರಿಪೋರ್ಟ್ ಬಂದಿದೆ, ನಥಿಂಗ್. ಅವಕ್ಕೆಲ್ಲ ನಾವು ಯಾವುದು ಯೋಚನೆ ಮಾಡೋದಿಲ್ಲ. ರಕ್ತಪಾತ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಹೋರಾಟ ಮಾಡೋರು, ರಕ್ತಪಾತ ಮಾಡೋರು, ಎದುರಿಸ್ತೀನಿ ಗೌರ್ಮೆಂಟ್ನ ಅಂತ ಅಂದ್ಬಿಟ್ಟು ಈ ಬ್ಲ್ಯಾಕ್ ಮೇಲ್ಗೆಲ್ಲ ನಾವೆಲ್ಲ ಎದುರಲ್ಲ. ಆಗಲಿ, ಏನು ರಕ್ತಪಾತ ಮಾಡ್ತಾರೆ, ಅದೇ ಬ್ಲ್ಯಾಕ್ ಮೇಲಿಂದ ಗೌರ್ಮೆಂಟ್ ಏನೇನು ಮಾತಾಡಿದ್ದಾರೆ ಕಾಂಟ್ರಾಕ್ಟರ್ಸ್ ಕರೆದ್ಬಿಟ್ಟು ನಾನು ಅದನ್ನೆಲ್ಲ ಈಚೆ ತೆಗೆದು ನಾನು ಮಾತಾಡೋಕ್ಕೆ ಹೋಗಲ್ಲ. ರಕ್ತಪಾತ ಆಗುತ್ತೆ ಯೋಜನೆ ಇದಾಗಿದ್ರೆ ರಕ್ತಪಾತಕ್ಕೆಲ್ಲ ಹೆದರೋರಲ್ಲ. ಅವ್ರದ್ದೆಲ್ಲ ವೈಯಕ್ತಿಕವಾದ ಕೆಲವು ಇಶ್ಯೂಸ್ ಇದೆ, ಅವರೇನೋ ಮಾಡ್ತಾ ಇದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ. ಹಿಂದೆ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ಪಾಸ್ ಆಗಿತ್ತು. ರಾಜಕೀಯವಾಗಿ ಅವ್ರು ವಿರೋಧ ಮಾಡ್ತಾ ಇದ್ದಾರೆ, ನಾವು ಅದನ್ನು ನಮ್ಮ ಕೆಲಸ ನಾವು. ಇಲ್ಲ, ಕಾಂಗ್ರೆಸ್ನವರು ಕೂಡ ಜೊತೆಗಾಗಿದ್ದಾರೆ ಸರ್, ಅವರು ಕೂಡ ಏನು ಹೇಳಕ್ಕೆ ರೆಡಿ ಇಲ್ಲ, ಅವರು ಕೂಡ ಒಗ್ಗಟ್ಟಾಗಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ ವರ್ಕ್ ಅವೆಲ್ಲ ಪ್ರತಿಷ್ಠೆ ಬಿಟ್ಬಿಟ್ಟು ಅವ್ರದ್ದು ಏನಾದ್ರು ಇದ್ರೆ ನಾವು ಕಮಿಟಿ ಹೇಳಿದ್ರು, ಕಮಿಟಿ ರಿಪೋರ್ಟ್ ಬಂದಿದೆ, ನಥಿಂಗ್. ಅವಕ್ಕೆಲ್ಲ ನಾವು ಯಾವುದು ಯೋಚನೆ ಮಾಡೋದಿಲ್ಲ. ರಕ್ತಪಾತ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಹೋರಾಟ ಮಾಡೋರು, ರಕ್ತಪಾತ ಮಾಡೋರು, ಎದುರಿಸ್ತೀನಿ ಗೌರ್ಮೆಂಟ್ನ ಅಂತ ಅಂದ್ಬಿಟ್ಟು ಈ ಬ್ಲ್ಯಾಕ್ ಮೇಲ್ಗೆಲ್ಲ ನಾವೆಲ್ಲ ಎದುರಲ್ಲ.